ವೀಕ್ಷಕರೇ ನಮಸ್ಕಾರ. ಇವತ್ತು ಕಿಚ್ಚನ ಪಂಚಾಯಿತಿ ಕೂಡ ಇರುವಂಥದ್ದು. ಸೊ ಕಿಚ್ಚನ ಪಂಚಾಯಿತಿಯಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಖಂಡಿತ ಮಾರಿ ಹಬ್ಬ ಆಗೇ ಆಗುತ್ತೆ. ಯಾಕಪ್ಪ ಅಂದರೆ ಈ ವಾರ ಬಿಗ್ ಬಾಸ್ನ ಕೆಲವು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ಸ್ಪರ್ಧಿಯ ಬಗ್ಗೆ ಅತಿ ಹೆಚ್ಚು ಚರ್ಚೆ ನಡೆಯುತ್ತೆ, ಅಷ್ಟೇ ಅಲ್ಲದೆ ಯಾವ ಸ್ಪರ್ಧಿಗೆ ಕಿಚ್ಚನ ಖಡಕ್ ಕ್ಲಾಸ್ ನಡೆಯುತ್ತೆ ಮತ್ತು ಯಾವ ವಿಷಯದ ಬಗ್ಗೆ ಅತಿ ಚರ್ಚೆ ಕೂಡ ನಡೆಯುತ್ತೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗಾಗಲೇ ನಿಮಗೆ ಗೊತ್ತೇ ಇದೆ ಈ ವಾರ ಬಿಗ್ ಬಾಸ್ನ ಕೆಲವು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಅಂತ. ಸೊ ಈ ರೂಲ್ಸ್ಗಳು ಅತಿ ದೊಡ್ಡ ರೂಲ್ಸ್ಗಳಾಗಿದ್ದು ಸೊ ಈ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ. ಸೊ ಯಾವ ಸ್ಪರ್ಧಿಗಳು ತುಂಬ ವಿಭಿನ್ನ ರೀತಿಯಲ್ಲಿ ವರ್ತನೆ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮೊನ್ನೆಯಷ್ಟೇ ನಡೆದಂತಹ ಒಂದು ಬಿಗ್ ಬಾಸ್ ಟಾಸ್ ಸಹ ಕೊಟ್ಟಿತ್ತು. ಸೊ ಅದುವೇ ಬಿಗ್ ಬಾಸ್ ಮನೆಯಲ್ಲಿ ಯಾರು ಮುಖವಾಡ ಹಾಕಿ ಬದುಕ್ತಾ ಇದ್ದಾರೆ ಸೊ ಅವರಿಗೆ ಕಪ್ಪು ಬಣ್ಣ ಹಚ್ಚಿ ನೀವು ಒಂದೊಂದು ಕಾರಣಗಳನ್ನ ಕೊಡಿ ಅಂತಲೂ ಕೂಡ ಹೇಳಿದರು. ಸೊ ಹಾಗಾಗಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಅಶ್ವಿನಿ ಅವ್ರನ್ನ ಚಾಯ್ಸ್ ಮಾಡಿದರು, ಇನ್ನೊಬ್ಬರು ರಿಷಾ ಅವ್ರನ್ನ ಚಾಯ್ಸ್ ಮಾಡಿದರು. ಸೊ ಸ್ಪರ್ಧಿಗಳು ಯಾರ್ಯಾರ ಮೇಲೆ ಯಾವ್ಯಾವ ಕಾರಣ ಕೊಡಬೇಕಾಗಿತ್ತು ಆ ಸ್ಪರ್ಧಿಗಳ ಮೇಲೆ ಕರೆಸಿ ಸೊ ಅವರಿಗೆ ಕಪ್ಪು ಬಣ್ಣ ಹಚ್ಚಿ ಒಂದೊಂದು ಕಾರಣಗಳನ್ನ ಸಹ ಕೊಟ್ಟರು. ಸೊ ಇದರ ಮಧ್ಯೆ ಧನುಷ್ ಅವರು ಏನು ಹೇಳ್ತಾರಪ್ಪ ಅಂದರೆ ಸೊ ಅಶ್ವಿನಿ ಅವರು ಮಾಡ್ತಾ ಇರೋದು ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿ ಅವರು ರಕ್ಷಿತಾ ಪರ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಏನಪ್ಪ ಅಂದರೆ ರಕ್ಷಿತಾ ಅವರು ನನಗೆ ಚಪ್ಪಲಿ ತೋರಿಸಿದ್ದಾರೆ ಅನ್ನೋದು. ಸೊ ಈ ಒಂದು ವಿಚಾರ ತುಂಬ ಚರ್ಚೆ ಕೂಡ ಆಯಿತು. ಸೊ ಅಷ್ಟೇ ಅಲ್ಲದೆ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಚರ್ಚೆ ಕೂಡ ನಡೀಲಿಲ್ಲ, ಅಂದರೆ ಕಿಚ್ಚನ ಪಂಚಾಯಿತಿ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಕೂಡ ನಡೀಲಿಲ್ಲ. ಸೊ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಆಗಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವಿಷಯಗಳು ಕೇಳಿ ಬರ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ರಕ್ಷಿತಾಗೆ ನಮ್ಮ ಅಶ್ವಿನಿ ಗೌಡ ಅವರು ಒಂದು ಟಾರ್ಗೆಟ್ ಸಹ ಮಾಡ್ತಾರೆ. ಏನಪ್ಪ ಅಂದರೆ ರಕ್ಷಿತಾಗೆ ಓಪನ್ ಚಾಲೆಂಜ್ ಕೂಡ ಮಾಡ್ತಾರೆ. ಏನಪ್ಪ ಅಂದರೆ ಸೊ ನೀನು ಬಿಗ್ ಬಾಸ್ ಮನೆಯಲ್ಲಿ ಮುಖವಾಡ ಹಾಕಿ ಬದುಕ್ತಾ ಇದೆಯಾ, ಸೊ ನೀನು ಮುಖವಾಡ ಹಾಕಿ ಬದುಕೋ ಬದಲು ನನಗೆ ಹೇಳ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ರಕ್ಷಿತಾ ಅವರು ಆ್ಯಟಿಟ್ಯೂಡಲ್ಲಿ ಮಾತಾಡ್ತಾರೆ. ಬಟ್ ಆದರೆ ಅಶ್ವಿನಿಯವರು ಅದಕ್ಕೂ ಡಬಲ್ ಆ್ಯಟಿಟ್ಯೂಡಲ್ಲಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿಯವರ ಮಾತು ನೋಡಿದ್ರೆ ಸೊ ರಕ್ಷಿತಾ ಅವರು ಆ್ಯಟಿಟ್ಯೂಡ್ ಆಗಿ ಮಾತಾಡೋದು ಸಹಜ ಅಂತಲೂ ಹೇಳ್ಬೋದು. ಸೊ ಅವರ ಮಧ್ಯೆ ಮಾತುಗಳು ಮುಗಿದ ತಕ್ಷಣ ಗಿಲ್ಲಿಯವರು ಆ ಒಂದು ಗೇಮ್ಗೆ ಎಂಟ್ರಿ ಆಗ್ತಾರೆ. ಏನಪ್ಪ ಅಂದರೆ ಮುಖಕ್ಕೆ ಬಣ್ಣ ಹಚ್ಚುವಂಥ ಗೇಮ್ಗೆ. ಸೊ ಅಲ್ಲಿ ಗಿಲ್ಲಿಯವರು ಏನು ಹೇಳ್ತಾರೆ, ಸೊ ರಕ್ಷಿತಾ ಅವರು ಅವತ್ತು ಹೇಳಿದ್ದು ಏನಪ್ಪ ಅಂದರೆ ಸೊ ನೀವೇನಾದರೂ ಓಟ್ ಕೊಟ್ಟರೆ ನಾನು ಕಾಲಲ್ಲಿ ಹಾಕೊಂಡು ತುಳಿತೀನಿ ಅಂತ. ಬಟ್ ಆದರೆ ನೀವು ಅದನ್ನ ಕಿಚ್ಚನ ಪಂಚಾಯಿತಿಲಿ ಯಾವ ರೀತಿ ಟರ್ನ್ಔಟ್ ಮಾಡಿದ್ರಿ, ಯಾವ ರೀತಿಯ ಒಂದು ಪಾರ್ಟ್ನ ಹೊಳಿಸಿದ್ರಿ ಅನ್ನೋದ್ರ ಬಗ್ಗೆ ಹೇಳಿದರು. ಏನಪ್ಪ ಅಂದರೆ ಅಲ್ಲಿ ಆಗಿರುವಂಥ ಸಿಚುವೇಶನ್ ರಕ್ಷಿತಾ ಅವರು ಓಟಿನ ವಿಚಾರದಲ್ಲಿ ಮಾತಾಡಿದರು. ಬಟ್ ಆದರೆ ನೀವು ಅಂದರೆ ಅಶ್ವಿನಿ ಗೌಡ ಅವರಿಗೆ ನಮ್ಮ ಗಿಲ್ಲಿಯವರು ಏನು ಹೇಳಿದ್ರು ಅಂದರೆ ನೀವು ಏನು ಹೇಳಿದ್ರಪ್ಪ ಅಂದರೆ ಇಲ್ಲಿ ಅಭಿಮಾನಿಗಳಿಗೆ ಅಂದರೆ ಕಲಾವಿದರಿಗೆ ಕಾಲಲ್ಲಿ ಹಾಕೊಂಡು ತುಳಿತೀನಿ ಅನ್ನೋ ಪದನ ಯೂಸ್ ಮಾಡಿಬಿಟ್ಟು ಕಲಾವಿದರಿಗೆ ಅವಮಾನ ಮಾಡಿದ್ದು ನೀವು, ಬಟ್ ಆದರೆ ಬ್ಲೆಂಡ್ ಆಗಿ ಪ್ಲೇ ಮಾಡಿದ್ದು ರಕ್ಷಿತಾ ಅವ್ರನ್ನ. ಸೊ ಮೊದಲನೇದಾಗಿ ತಪ್ಪು ಮಾಡಿದ್ದು ನೀವು ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಒಂದು ವಿಚಾರನೂ ಕೂಡ ಚರ್ಚೆ ಆಗ್ಬೋದು. ಸೊ ಈ ಒಂದಿಷ್ಟು ವಿಚಾರಗಳಾದಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ರಕ್ಷಿತನ ಟಾರ್ಗೆಟ್ ಮಾಡ್ತಾರೆ. ಯಾಕಪ್ಪ ಅಂದರೆ ಈ ಗೇಮ್ನಲ್ಲಿ ರಕ್ಷಿತಾವನ್ನು ಕಾರಣ ಕೊಡಬೇಕು ಮತ್ತು ಅಶ್ವಿನಿ ಗೌಡ ಅವರು ಒಂದು ಕಾರಣ ಕೊಡಬೇಕು. ಸೊ ಇಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾನ ಚಾಯ್ಸ್ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ರಕ್ಷಿತಾ ಅವರ ಬಂದ ಮೇಲೆ ಸೊ ರಕ್ಷಿತಾ ಅವರಿಗೆ ಓಪನ್ ಚಾಲೆಂಜ್ ಮಾಡ್ತಾರೆ. ಏನಂದರೆ ನಾನು 40 ವರ್ಷಕ್ಕೆ 100 ಸಿನಿಮಾ ಮಾಡಿದ್ದೇನೆ. ಸೊ ನಿಮಗೆ ಚಾಲೆಂಜ್, ನೀನು ಇಲ್ಲಿ ಬಿಗ್ ಬಾಸ್ ಮನೇಲಿ ನಾಟಕ ಮಾಡ್ತಾ ಇಲ್ಲ ಅಂದರೆ ನಿಂಗೊಂದು ಓಪನ್ ಚಾಲೆಂಜ್ ಕೊಡ್ತೀನಿ. ನನ್ನ ಏಜಿಗೆ ನೀನು 100 ಸಿನಿಮಾಗಳು ಮಾಡಿಬಿಟ್ಟು ನಾನು ಒಪ್ಕೊತೀನಿ. ಅಷ್ಟೇ ಅಲ್ಲದೆ ನೀನು ಕಿತ್ತೋಗಿರೋ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ದೊಡ್ಡ ನಾನೇ ಫೇಮಸ್ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಬೇಡ. ಸೊ ಇವತ್ತು ನಾನು ಓಪನ್ ಮಾಡಿದ್ರೆ 100 ಚಾನಲ್ನ ಓಪನ್ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜ್ನ ಮಾಡ್ತಾರೆ. ಸೊ ನಿಮ್ಮ ಪ್ರಕಾರ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅಶ್ವಿನಿ ಗೌಡ ಅವರು ರಿಯಲ್ ಆಗಿ 100 ಸಿನಿಮಾ ಮಾಡಿದಾರಾ? ಸೊ ಚಿಕ್ಕ ಹುಡುಗಿ ಅಂತ ಚಿಕ್ಕ ಹುಡುಗಿ ಈ ರೀತಿಯ ಒಂದು ಚಾಲೆಂಜ್ ಮಾಡೋದಾ? ಬಟ್ ಆದರೆ ಈ ಒಂದು ವಿಚಾರಕ್ಕೆ ನಮ್ಮ ರಕ್ಷಿತಾ ಅವರು ತಿರುಗೇಟು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಏನಪ್ಪ ಅಂದರೆ ಸೊ ಓಕೆ ನಾನು 100 ಸಿನಿಮಾ ಅಂತೂ ಮಾಡೋಕ್ಕಾಗಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಸೊ ಅಷ್ಟರ ಒಳಗಡೆ ನಾನು ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿ ಆಮೇಲೆ ನಾನು ಹೋಗ್ತೀನಿ ಅನ್ನೋ ಒಂದು ಚಾಲೆಂಜ್ ಕೂಡ ಮಾಡಿದ್ದಾರೆ. ಸೊ ಈ ಒಂದು ವಿಚಾರನೂ ಕೂಡ ಕಿಚ್ಚ ಸುದೀಪರ ಪಂಚಾಯಿತಿಯಲ್ಲಿ ಗ್ಯಾರಂಟಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ವಿಚಾರದಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಒಂದು ಪದಗಳನ್ನ ಯೂಸ್ ಮಾಡಿದ್ದಾರೆ. ಏನಪ್ಪ ಅಂದರೆ ಸೊ ಇಷ್ಟು ದಿನ ನಾನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವ್ರನ್ನ ನೋಡಿದ್ದೀನಿ, ಚಿಕ್ಕ ಹುಡುಗಿ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಚಿಕ್ಕ ಹುಡುಗಿ ಅಲ್ಲ, ಬೇರೆಯವ್ರ ಕೈ ಹಿಡ್ಕೊಂಡು ಮೈಕೈ ಎಲ್ಲ ಮುಟ್ಟಿಸ್ಕೊಂಡು ಒಂದು ರೀತಿ ಇರ್ತಾಳೆ. ಹೊರಗಡೆನೂ ಕೂಡ ಜನ ನೋಡ್ತಾ ಇರ್ತಾರೆ, ಕರೆಕ್ಟಾಗಿರೋ. ಅಷ್ಟೇ ಅಲ್ಲದೆ ನಿನ್ನ ಏಜ್ನ ನನಗೆ ಮಗ ಕೂಡ ಇದ್ದಾನೆ, ಸರಿಯಾಗಿ ವರ್ತನೆ ಮಾಡೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಇವ್ರನ್ನ ಯಾವ ರೀತಿ ಮ್ಯಾಟ್ರನ್ನ
ರಕ್ಷಿತವ್ರನ್ನ ಹೊಳಿಸಿದ್ದಾರೆ ನೋಡಿ. ಬಟ್ ಇಲ್ಲಿ ರಕ್ಷಿತ್ ಅವರು ಆ ರೀತಿ ಮಾಡೇ ಇಲ್ಲ. ಯಾವ ಸ್ಪರ್ಧಿ ಹತ್ರ ಹೇಗಿರಬೇಕೋ ಹಾಗಿದ್ದಾರೆ. ಈ ರೀತಿ ಮೈಕೈ ಮುಟ್ಸ್ಕೊಳ್ಳೋದು, ಕೈ ಮುಟ್ಸೋದು ಆ ರೀತಿ ಮಾಡೇ ಇಲ್ಲ. ಬಟ್ ಆದರೆ ಈ ಒಂದು ಪದನ ಯೂಸ್ ಮಾಡಿಬಿಟ್ಟು ಕೆಟ್ಟ ದಾರಿಯಲ್ಲಿ ಯಾರು ಅಶ್ವಿನಿ ಗೌಡ ಅವರು ರಕ್ಷಿತ್ ಅವ್ರನ್ನ ಎಳಿತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ದು ನಿಜನ ಸರಿಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನಾನಿಲ್ಲಿ ರಕ್ಷಿತಾಗೆ ವೋಟ್ ಮಾಡ್ತೀನಿ. ಯಾಕಪ್ಪ ಅಂದರೆ ರಕ್ಷಿತ್ ಅವರು ಆ ರೀತಿ ಮಾಡೇ ಇಲ್ಲ. ಸೊ ಚಿಕ್ಕ ಹುಡುಗಿ ಅಂದಮೇಲೆ ಯಾರ ಒಬ್ಬರ ಹತ್ರ ಇರ್ಬೋದು, ಬಟ್ ಆ ರೀತಿಯೂ ಮಾಡಿಲ್ಲ. ಬಟ್ ಆದರೆ ಅಶ್ವಿನಿ ಅವರು ಡಬಲ್ ಪ್ಲೇಟ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲ ಗುರು, ಇಷ್ಟು ದಿನ ರಕ್ಷಿತ್ ಅವ್ರನ್ನ ಚಿಕ್ಕ ಹುಡುಗಿ ಒಂಥರ ಮಗಳ ಥರ ಅನ್ನೋ ಅಶ್ವಿನಿ ಗೌಡ ಅವರು ಈಗ ಹೊಸ ಒಂದು ಪಟ್ಟಾನು ಬೇರೆ ಕಟ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಅವರು ಏನು ಅಂದ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೇಲಿ ಅಂತ ಒಂದಂತೂ ಗೊತ್ತಾಗ್ತಾ ಇಲ್ಲ. ಇವ್ರದಾದಂಥ ರೂಲ್ಸ್ಗಳನ್ನ ಮಾಡ್ತಾರೆ. ಇವ್ರಿಗೆ ಯಾವ ರೀತಿ ಮಾತಾಡಬೇಕು ಅನಿಸುತ್ತೋ ಆ ರೀತಿ ಮಾತಾಡ್ತಾರೆ. ಇವರು ಹೋರಾಟಗಾರ್ತಿನ ಅಥವಾ ಪಟ್ಟ ಕಟ್ಟೋಗಾರ್ತಿನ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಗೆ ಒಂದಂತೂ ಅರ್ಥ ಆಗ್ತಿದೆ, ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೇಲಿ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅಂತ. ಏನಪ್ಪ ಅಂದರೆ ಈ ಸಾರಿ ಬಿಗ್ ಬಾಸ್ ಟೈಟಲ್ನ ನಾನು ಗೆಲ್ಲೇಬೇಕು ಅಂದರೆ ಈ ರೂಟಲ್ಲಿ ಹೋಗಲೇಬೇಕು ಅಂದ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಇಷ್ಟು ದಿನ ಜಾನ್ವಿಗೆ ಒಂದು ಪಟ್ಟ ಕಟ್ಟಿದ್ರು. ಸೊ ಜಾನ್ವಿ ಆದಮೇಲೆ ಈಗ ರಕ್ಷಿತಾಗೆ ಬಂದಿದ್ದಾರೆ. ಇನ್ನೇನು ರಿಷಾ ಅವರು ಪೆಂಡಿಂಗ್ ಇದ್ದಾರೆ. ರಿಷಾ ಅವರಿಗೆ ಯಾವ ರೀತಿ ಪಟ್ಟ ಕಟ್ತಾರೆ ಅಂತಲೂ ಗೊತ್ತಿಲ್ಲ. ಸೊ ಇಲ್ಲಿ ಮೇನ್ ಟಾರ್ಗೆಟ್ ರಕ್ಷಿತಾ, ಗಿಲ್ಲಿ. ಸೊ ಈ ಇಬ್ಬರು ಸ್ಪರ್ಧಿನ ಬಿಟ್ಟರೆ ಕಾವ್ಯ. ಸೊ ಈ 3 ಜನ ಮಾತ್ರ ಮೇನಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇಷ್ಟು ವಾರ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ನೀಡಿರುವುದು ಗಿಲ್ಲಿ ಮತ್ತು ರಕ್ಷಿತಾ. ಅಷ್ಟೇ ಅಲ್ಲದೆ ವೋಟಿಂಗ್ ರಿಸಲ್ಟ್ನಲ್ಲೂ ಸಹ ಇವರಿಗೆ ಅತಿ ಹೆಚ್ಚು ವೋಟಿಂಗ್ ಸಹ ಇದ್ದಾವೆ. ಹಾಗಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಮೇನಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ವಿಚಾರ, ಈ 2 ವಿಚಾರಗಳಿಗೆ ಅಂದರೆ ಈ 2 ಸುದ್ದಿಗಳಿಗೆ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿ ಕ್ಲಾಸ್ ತೊಗೊಳ್ಳೇಬೇಕು. ನೋಡಬೇಕು. ಕಳೆದ ವಾರನೂ ಕೂಡ ಯಾವುದೇ ರೀತಿಯ ಕ್ಲಾಸ್ನ ತೊಗೊಳ್ಲಿಲ್ಲ. ಯಾಕಪ್ಪ ಅಂದರೆ ಚಪ್ಪಲ್ ವಿಚಾರದಲ್ಲೂ ಕೂಡ ಯಾವುದೇ ಥರದ ಟಾಸ್ಕ್ ಅಂದರೆ ವಿಷಯದ ಬಗ್ಗೆ ಯಾವುದೂ ಕ್ಲಿಯರೆನ್ಸ್ ಕೊಡಲಿಲ್ಲ. ನೋಡಬೇಕು. ಸೋಷಿಯಲ್ ಮೀಡಿಯಾದಂತೂ ಅತಿ ಹೆಚ್ಚು ವೈರಲ್ ಆಗ್ತಾ ಇದೆ. ಏನಪ್ಪ ಅಂದರೆ ಸೊ ಈ ಒಂದು ವಿಚಾರ ಗ್ಯಾರಂಟಿ ಈ ವಾರ ಚರ್ಚೆ ಆಗಲೇಬೇಕು. ಹಾಗಾಗಿ ಈ 3 ವಿಷಯಗಳು ಮಾತ್ರ ಕಿಚ್ಚನ ಪಂಚಾಯಿತಿಯಲ್ಲಿ ನಮಗೆ ಕ್ಲಿಯರಾಗಿ ಆನ್ಸರ್ ಸಿಗಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ವಾರನೂ ಕೂಡ ಸಿಗ್ಬೋದು ಅಂತ ನಾವು ಅಂದ್ಕೊತೀವಿ. ನೋಡೋಣ ಏನಾಗುತ್ತೆ ಅಂತ. ಸೊ ಈ ಒಂದಿಷ್ಟು ವಿಷಯಗಳು ಗ್ಯಾರಂಟಿ ಚರ್ಚೆ ಆಗಲೇಬೇಕು. ದಯವಿಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಆದರೆ ಇಲ್ಲಿ ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡಿದ್ದು ರಕ್ಷಿತಾನೇ, ಓಕೆ. ಬಟ್ ಆದರೆ ಅವರಿಗೆ ಕೈ ಮಾಡಿ ತೋರಿಸಿ ಓಪನ್ ಚಾಲೆಂಜ್ ಮಾಡ್ತೀನಿ, ನೀನು ಅದಂದರೆ ಯೂಟ್ಯೂಬ್ ಅವರೇ ಆದರೆ ಅನ್ನೋ ರೀತಿಲಿ ಮಾತಾಡಿದ್ದಾರೆ. ಸೊ ಈ ಒಂದು ಪದಕ್ಕೆ ಗಿಲ್ಲಿ ಫುಲ್ ರಾಂಗ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಾನು ಕೂಡ ನಿಮಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ಗಿಲ್ಲಿ ಅವರು ಅಶ್ವಿನಿ ಗೌಡ ಚಾಲೆಂಜ್ ಮಾಡಿದ್ದಾರೆ. ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ತೋರಿಸಿ, ನೋಡೇ ಬಿಡೋಣ. ಒಂದು ಯೂಟ್ಯೂಬ್ ಚಾನಲ್ ಕಷ್ಟಪಡೋದು ಓಕೆ, 100 ಸಿನಿಮಾ ಮಾಡೋಷ್ಟು ಕಷ್ಟಪಡೋದು ಅಷ್ಟೇ ಅಂತ ಕೂಡ ಹೇಳಿದ್ದಾರೆ. ಬಟ್ ಆದರೆ ಇಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ತುಂಬ ಜನಕ್ಕೆ ಅನಿಸ್ಬಿಟ್ಟಿದೆ ತುಂಬ ಈಸಿ ಅಂತ. ಬಟ್ ಅವರು ಎಷ್ಟು ಕಷ್ಟಪಡ್ತಾರೆ, ಏನು ಎಫರ್ಟ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಸಿನಿಮಾಗಳ ಲೆಕ್ಕ ಹಾಕಿದರೆ ಸಿನಿಮಾಗಳು ದೊಡ್ಡ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ಯೂಟ್ಯೂಬ್ ಅದರಲ್ಲಿ ಒಂದು ಚಿಕ್ಕ ಭಾಗ ಅಷ್ಟೇ. ಬಟ್ ಆದರೆ ಯೂಟ್ಯೂಬ್ಗೆ ತುಂಬ ಜನ ಎಫರ್ಟ್ ಕೂಡ ಹಾಕ್ತಾರೆ. ಸೊ ಇಲ್ಲಿ ಯಾರಿಗೂ ಕೂಡ ಭೇದ ಭಾವ ಮಾಡಬಾರ್ದು. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಈ ಒಂದು ವಿಚಾರನ ಭೇದ ಗೌಡ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಗೌಡ ಅವರು ಮಾಡಿದ್ದು ಸರಿನಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಕೋಪದಿಂದ ತಮ್ಮಲ್ಲಿದ್ದಂತಹ ಕಪ್ಪು ಬಣ್ಣವನ್ನು ರಕ್ಷಿತಾ ಅವರಿಗೆ ಜೋರಾಗಿ ಬಡ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ನಮಗೆ ಅಶ್ವಿನಿ ಗೌಡ ಅವರು ಮಾಡಿದ್ದು ದೊಡ್ಡ ತಪ್ಪು ಅಂತಲೂ ಹೇಳ್ಬೋದು. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಸೊ ಈ ಒಂದು ವಿಚಾರಕ್ಕೂ ಕೂಡ ಈ ಸಾರಿ ಕಿಚ್ಚನ ಪಂಚಾಯಿತಿಯಲ್ಲಿ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತಲೂ ಹೇಳ್ಬೋದು. ಸೊ ಕಳೆದ ಬಾರಿ ಆದಂಥ ಒಂದು ಪಂಚಾಯಿತಿ ಈ ವಾರನೂ ಹಾಗೆ ಆಗುತ್ತೆ. ಸೊ ಬಿಗ್ ಬಾಸ್ನ ಕೆಲವು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ. ಹಾಗಾಗಿ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೂ ಸಿಗಲ್ಲ ಅಂತ ಅನಿಸುತ್ತೆ, ಹೇಳೋಕ್ಕಾಗಲ್ಲ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.